Hello everyone, welcome back to my YouTube channel, Spoken English Viral Play YouTube channel. Today is going to be a little bit different other video than I usually do. So let's get started. ಫಸ್ಟಿಗೆ ನಾವು ಕೆಲವು ಈ ರೀತಿಯ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳುವುದು ಎಂದು ಕಲಿಯೋಣ. ನೋಡಿ, ನಾನಿಲ್ಲಿ ಬರಿಬೇಕಾದ್ರೆ ನೀವು ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಎಂದು ಒಮ್ಮೆ ಥಿಂಕ್ ಮಾಡಿ. ನೋಡಿ, ಫಸ್ಟ್ ಸೆಂಟೆನ್ಸ್, ಹಾಲು ಖಾಲಿಯಾಗಿದೆ. ಹಾಲು ಖಾಲಿಯಾಗಿದೆ. ಇನ್ನು ನೆಕ್ಸ್ಟ್, ಅಕ್ಕಿ ಖಾಲಿಯಾಗಿದೆ. ಈ ರೀತಿಯ ವಾಕ್ಯಗಳನ್ನು ನಾವು ಡೈಲಿ ಯೂಸ್ನಲ್ಲಿ ಬಳಸ್ತಿರ್ತೇವೆ. ಇದು ಯಾವುದು ಅಂದರೆ, ಈಗ ಹಾಲು ಖಾಲಿಯಾಗಿದೆ, ಅಕ್ಕಿ ಖಾಲಿಯಾಗಿದೆ, ಗೋಧಿ ಖಾಲಿಯಾಗಿದೆ, ಅದೇ ರೀತಿ ಗೋಧಿ ಹಿಟ್ಟು ಖಾಲಿಯಾಗಿದೆ, ಹಾಗೆಯೇ ಇನ್ನು ಇತರ ವಸ್ತುಗಳು ಖಾಲಿಯಾಗಿದೆ ಎಂದು ನಾವು ಹೇಳ್ತಿರ್ತೇವೆ. ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು ಎಂದು ಈಗ ಕಲಿಯೋಣ. ಈ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಹೀಗೆ ಈಸಿಯಾಗಿ ನಾವು ಹೀಗೆ ಹೇಳ್ಬೋದು. ನೋಡಿ, ಮಿಲ್ಕ್ ಹ್ಯಾಸ್ ರನ್ ಔಟ್. ಮಿಲ್ಕ್ ಹ್ಯಾಸ್ ರನ್ ಔಟ್. ಹಾಲು ಖಾಲಿಯಾಗಿದೆ. ಅದೇ ರೀತಿ ಅಕ್ಕಿಯನ್ನು ನಾವು ಏನು ಹೇಳ್ತೇವೆ? ಅಕ್ಕಿ ಖಾಲಿಯಾಗಿದೆ. ಅಕ್ಕಿಯನ್ನು ರೈಸ್ ಹ್ಯಾಸ್ ರನ್ ಔಟ್. ರೈಸ್ ಹ್ಯಾಸ್ ರನ್ ಔಟ್. ಅಕ್ಕಿ ಖಾಲಿಯಾಗಿದೆ. ಇನ್ನು ಅದೇ ರೀತಿ ಈಗ ಗೋಧಿ ಖಾಲಿಯಾಗಿದೆ. ಗೋಧಿ ಖಾಲಿಯಾಗಿದೆ ಅನ್ನೋದಕ್ಕೆ ಗೋಧಿಗೆ ಏನು ಹೇಳ್ತೇವೆ? ವೀಟ್. WHEAT. ವೀಟ್ ಹ್ಯಾಸ್ ರನ್ ಔಟ್. ವೀಟ್ ಹ್ಯಾಸ್ ರನ್ ಔಟ್. ಅದೇ ಗೋಧಿ ಹಿಟ್ಟು ಖಾಲಿಯಾಗಿದೆ ಎಂದು ಹೇಳೋದಕ್ಕೆ ವೀಟ್ ಫ್ಲೋರ್ ಹ್ಯಾಸ್ ರನ್ ಔಟ್. ವೀಟ್ ಫ್ಲೋರ್ ಅಕ್ಕಿ ಅಲ್ಲ, ಗೋಧಿ ಹಿಟ್ಟು. ವೀಟ್ ಫ್ಲೋರ್ ಹ್ಯಾಸ್ ರನ್ ಔಟ್. ಈಗ ನಿಮಗೆ ಈ ರೀತಿಯಲ್ಲಿ ಹೇಳಲಿಕ್ಕೆ ನಿಮಗೆ ಗೊತ್ತಾಗಿರ್ಬೋದು. ಅಂದರೆ ಹಾಲು ಖಾಲಿಯಾಗಿದೆ, ಗೋಧಿ ಖಾಲಿಯಾಗಿದೆ, ಅಥವಾ ಗೋಧಿ ಹಿಟ್ಟು ಖಾಲಿಯಾಗಿದೆ, ಅಕ್ಕಿ ಖಾಲಿಯಾಗಿದೆ, ನೀರು ಖಾಲಿಯಾಗಿದೆ. ಇದನ್ನೆಲ್ಲ ಹೇಳಲಿಕ್ಕೆ ನಿಮಗೆ ಈಗ ಗೊತ್ತಾಗಿರ್ಬೋದು. ನೀರು ಖಾಲಿಯಾಗಿದೆ. ನೀರು ಖಾಲಿಯಾಗಿದೆ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ಬೋದು ಎಂದು ನೀವೀಗಲೇ ಕಮೆಂಟ್ ಮಾಡಿ. ನೀರು ಖಾಲಿಯಾಗಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಎಂದು ಈಗಲೇ ನೀವೊಮ್ಮೆ ಕಮೆಂಟ್ ಮಾಡಿ. ಇನ್ನು ಸೆಕೆಂಡ್ ರೌಂಡಲ್ಲಿ ನಾವು ಏನು ಕಲಿತೇವೆ ಅಂದರೆ, ಅದಕ್ಕಾಗಿಯೇ. ಅಂದರೆ ಅದಕ್ಕಾಗಿಯೇ ಇದನ್ನು ಬಳಸಿ ಹೇಳುವಂತಹ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೇವೆ ಅಂತ ನಾವೀಗ ಕಲಿಯೋಣ. ಫಾರ್ ಎಕ್ಸಾಂಪಲ್, ಅದಕ್ಕಾಗಿಯೇ ನಾನು ನಿಮಗೆ ಹೇಳಿದೆ, ಅಥವಾ ಆದ್ದರಿಂದಲೇ ನಾನು ನಿಮಗೆ ಹೇಳಿದೆ. ಅದಕ್ಕಾಗಿಯೇ ನಾನು ನಿಮ್ಮನ್ನು ಕರೆದೆ. ಅದಕ್ಕಾಗಿಯೇ ನಾನು ಅವನನ್ನು ಕರೆದೆ. ಅದಕ್ಕಾಗಿಯೇ ನಾನು ಅವನನ್ನು ಕರೆದಿದ್ದು. ಅದಕ್ಕಾಗಿಯೇ ನಾನು ಅದನ್ನು ಖರೀದಿಸಿದ್ದು. ಈ ರೀತಿಯಲ್ಲಿ ಅದಕ್ಕಾಗಿಯೇ ಇದನ್ನು ಹೇಳುವಾಗ ಇದನ್ನು ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ನಾವು ದ್ಯಾಟ್ಸ್ ವೇ ಇದೊಂದನ್ನು ಈ ಒಂದು ಸೆಂಟೆನ್ಸ್ ಇದನ್ನು ಬಳಸಿಕೊಂಡು ನಾವು ಈ ರೀತಿಯ ವಾಕ್ಯಗಳನ್ನು ಹೇಳ್ತೇವೆ. ದ್ಯಾಟ್ಸ್ ವೇ, ಅದಕ್ಕಾಗಿಯೇ ನಾನು ನಿಮಗೆ ಹೇಳಿದೆ. ದ್ಯಾಟ್ಸ್ ವೇ ಐ ಟೋಲ್ಡ್ ಯು. ದ್ಯಾಟ್ಸ್ ವೇ ಐ ಟೋಲ್ಡ್ ಯು. ಇನ್ನು ಸೆಕೆಂಡ್ ಒನ್ ನೋಡಿ, ಅದಕ್ಕಾಗಿಯೇ ನಾನಿದನ್ನು ನಿಮಗೆ ಹೇಳಿದೆ. ಅದಕ್ಕಾಗಿಯೇ ನಾನು ನಿಮಗೆ ಇದನ್ನು ಹೇಳಿದೆ. ಅದಕ್ಕಾಗಿಯೇ ನಾನಿದನ್ನು ನಿಮಗೆ ಹೇಳಿದೆ. ದ್ಯಾಟ್ಸ್ ವೈ
I told you this. That's why I that's why I told you this. That's why I told you this. That's why I told you this. Next. ಅದಕ್ಕಾಗಿಯೇ ನಾನು ನಿಮ್ಮನ್ನು ಕರೆದಿದ್ದು. ಅದಕ್ಕಾಗಿಯೇ ನಾನು ನಿಮ್ಮನ್ನು ಕರೆದಿದ್ದು. ಇದನ್ನು ಇಂಗ್ಲಿಷ್ನಲ್ಲಿ that's why I that's why I called you. That's why I called you. ಅದಕ್ಕಾಗಿಯೇ ನಾನು ನಿಮ್ಮನ್ನು ಕರೆದಿದ್ದು. ಅದಕ್ಕಾಗಿಯೇ ನಾನು ಅವನನ್ನು ಕರೆದಿದ್ದು. That's why I called him. ಅದಕ್ಕಾಗಿಯೇ ನಾನು ಅವನನ್ನು ಕರೆದಿದ್ದು. That's why I called him. ಅವನನ್ನು. ಇನ್ನು ನೆಕ್ಸ್ಟ್ ಒನ್, ಅದಕ್ಕಾಗಿಯೇ ನಾನು ಖರೀದಿಸಿದ್ದು. ಆದ್ದರಿಂದಲೇ ನಾನು ಖರೀದಿಸಿದ್ದು. ಇದನ್ನು ಇಂಗ್ಲಿಷ್ನಲ್ಲಿ That's why I bought it. That's why I bought it. ಈ ರೀತಿಯಲ್ಲಿ ನಾವು ಅದಕ್ಕಾಗಿಯೇ ಇದನ್ನು ಯೂಸ್ ಮಾಡಿ ವಾಕ್ಯಗಳನ್ನು ಹೇಳುವಾಗ ಇಂಗ್ಲಿಷ್ನಲ್ಲಿ that's why I called you. ಅದಕ್ಕಾಗಿಯೇ ನಾನು ನಿಮ್ಮನ್ನು ಕರೆ ಮಾಡಿದ್ದು. ಈ ರೀತಿಯಲ್ಲಿ ಹೇಳ್ತೇವೆ. ಇನ್ನು ನೆಕ್ಸ್ಟ್, ಸಾಧ್ಯವಾದರೆ ಈಗ ನಾವು ಹೇಳ್ತೇವೆ ಸಾಧ್ಯವಾದರೆ ಅದನ್ನು ಮಾಡಿ. ಸಾಧ್ಯವಾದರೆ ಅದನ್ನು ಮಾಡಿ. ನೋಡಿ, ಸಾಧ್ಯವಾದರೆ ಅದನ್ನು ಮಾಡಿ. ಅಥವಾ ಸಾಧ್ಯವಾದರೆ ಇಲ್ಲಿಗೆ ಬಾ. ಸಾಧ್ಯವಾದರೆ ಇಲ್ಲಿ ಬಾ. ಇನ್ನು ಬೇರೆ ಒಂದು ಸೆಂಟೆನ್ಸ್ ನಾವು ಹೇಳೋದಾಗಿದ್ರೆ, ಸಾಧ್ಯವಾದರೆ ಮರೆತು ಬಿಡು. ಸಾಧ್ಯವಾದರೆ ಮರೆತು ಬಿಡು. ಸಾಧ್ಯವಾದರೆ ಕರೆ ಮಾಡು. ಸಾಧ್ಯವಾದರೆ ನನಗೆ ಕರೆ ಮಾಡು. ಈ ರೀತಿಯೆಲ್ಲ ಹೇಳುವಾಗ ನಾವು ಸಾಧ್ಯವಾದರೆ ಎಂದು ಯೂಸ್ ಮಾಡ್ತೇವೆ. ಇದನ್ನು ಇಂಗ್ಲೀಷ್ನಲ್ಲಿ, ಈ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ನಾವು ಇಫ್ ಪಾಸಿಬಲ್ ಸಾಧ್ಯವಾದರೆ, ಇಫ್ ಪಾಸಿಬಲ್ ಅದನ್ನು ಮಾಡಿ. ಸಾಧ್ಯವಾದರೆ ಅದನ್ನು ಮಾಡಿ. ಇಫ್ ಪಾಸಿಬಲ್ ಡೂ ಇಟ್. ಇಫ್ ಪಾಸಿಬಲ್ ಡೂ ಇಟ್. ಸಾಧ್ಯವಾದರೆ ಇಲ್ಲಿಗೆ ಬನ್ನಿ. ಇಫ್ ಪಾಸಿಬಲ್ ಕಮ್ ಹಿಯರ್. ಇಫ್ ಪಾಸಿಬಲ್ ಕಮ್ ಹಿಯರ್. ಸಾಧ್ಯವಾದರೆ ನನಗೆ ಕರೆ ಮಾಡಿ. ಸಾಧ್ಯವಾದರೆ ನನಗೆ ಕರೆ ಮಾಡಿ. ಇಫ್ ಪಾಸಿಬಲ್ ಕಾಲ್ ಮೀ. ಇಫ್ ಪಾಸಿಬಲ್ ಕಾಲ್ ಮೀ. ಅಥವಾ ಇನ್ನು ಸಾಧ್ಯವಾದರೆ ಮರೆತು ಬಿಡಿ. ಇಫ್ ಪಾಸಿಬಲ್ ಫಾರ್ಗೆಟ್ ಇಟ್. ಇಫ್ ಪಾಸಿಬಲ್ ಫಾರ್ಗೆಟ್ ಇಟ್. ಈ ರೀತಿಯಲ್ಲಿ ಸಾಧ್ಯವಾದರೆ ಎಂದು ಹೇಳುವಾಗ ಇಂಗ್ಲೀಷ್ನಲ್ಲಿ ಇಫ್ ಪಾಸಿಬಲ್ ಎಂದು ಯೂಸ್ ಮಾಡ್ತೇವೆ. ಇಫ್ ಪಾಸಿಬಲ್ ಡೂ ಇಟ್. ಇಫ್ ಪಾಸಿಬಲ್ ಕಮ್ ಹಿಯರ್. ಇಫ್ ಪಾಸಿಬಲ್ ಫಾರ್ಗೆಟ್ ಇಟ್. ಇಫ್ ಪಾಸಿಬಲ್ ಕಾಲ್ ಮೀ. ಈಗ ನಿಮಗೆ ಇದು ಅರ್ಥ ಆಗಿರ್ಬೋದು. ಇನ್ನು ಕೊನೆಯಲ್ಲಿ ಇದು ನಮ್ಮಿಬ್ಬರೊಳಗಿರಲಿ. ಇದು ಈಗ ನಾವು ಹೇಳ್ತೇವೆ ಇದು ನಮ್ಮಿಬ್ಬರೊಳಗಿರಲಿ. ಇದು ನಮ್ಮಿಬ್ಬರೊಳಗಿರಲಿ ಅಂದರೆ ಈ ಗುಟ್ಟು ನಮ್ಮಿಬ್ಬರೊಳಗೇ ಇರಲಿ, ಬೇರೆ ಯಾರಿಗೂ ಹೇಳಬೇಡ. ಇದು ನಮ್ಮಲ್ಲಿರಲಿ, ಅಥವಾ ಇದು ನಮ್ಮ ಜೊತೆಗೇ ಇಟ್ಕೊಳ್ಳೋಣ. ಇದು ನಮ್ಮೊಳಗಿರಲಿ. ಈ ರೀತಿ ಹೇಳುವಾಗ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳೋದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಎಂದು ಈ ವಿಡಿಯೋದ ಕೊನೆಯಲ್ಲಿ ನಾವು ಕಲಿಯುತ್ತಿದ್ದೇವೆ. ಇದು ನಮ್ಮಿಬ್ಬರೊಳಗಿರಲಿ ಅಂದರೆ ಈ ಗುಟ್ಟು ಬೇರೆ ಯಾರಿಗೂ ಹೇಳಬೇಡ, ಇದು ನಮ್ಮೊಳಗೇ ಇರಲಿ. ಲೆಟ್ಸ್ ಕೀಪ್ ಇಟ್ ಬಿಟ್ವೀನ್ ಅಸ್. ಇದು ನಮ್ಮಿಬ್ಬರೊಳಗಿರಲಿ.
ಲೆಟ್ಸ್ ಕೀಪ್ ಇಟ್ ಬಿಟ್ವೀನ್ ಅಸ್. ಓಕೆ, ಲೆಟ್ಸ್ ಕೀಪ್ ಇಟ್ ಬಿಟ್ವೀನ್ ಅಸ್. ಲೆಟ್ಸ್ ಕೀಪ್ ಇಟ್ ಬಿಟ್ವೀನ್ ಅಸ್. ಓಕೆ, ಇದು ನಮ್ಮಿಬ್ಬರೊಳಗಿರಲಿ. Let's keep it between us. Thank you guys for watching. If you like this video, don't forget to hit the like button and subscribe to my YouTube channel for more useful videos.